ಅಂಧರ ಎರಡು ಪ್ರಮುಖ ಸಮಸ್ಯೆಗಳ ಪರಿಹಾರವನ್ನು ಒತ್ತಾಯಿಸಿ ಇದೇ ಜನವರಿ 27ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಅಂಧರ ಒಕ್ಕೂಟದ ವತಿಯಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಧರಣಿ ನಡೆಸೋಕೆ ನಿರ್ಧರಿಸಲಾಗಿದೆ ಅಂತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ತಿಳಿಸಿದರು. ಕಳೆದ 25 ವರ್ಷಗಳಿಂದ ಹಾಸನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ದೂರವಾಣಿ ಬೂತ್ ನಡೆಸುತ್ತಿದ್ದ ಧರಣೇಂದ್ರ ಅವರನ್ನು ಹಿಂದಿನ ಸ್ಥಳಕ್ಕೆ ಮರಳಿಸೋಕೆ ನೀಡಿದ ಭರವಸೆ ಕಳೆದ 2 ವರ್ಷದಿಂದ ಪಾಲಿಸಲಾಗಿಲ್ಲ ಅಂತ ಆರೋಪಿಸಿದರು. ಇದರಿಂದ ಅವರ ಜೀವನ ದುಸ್ತರವಾಗಿದೆ. ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ ಅವರ ವರ್ತನೆ ಅವಮಾನಕಾರಿಯಾಗಿದೆ. ಅಗತ್ಯ ಮಾಹಿತಿ ನೀಡಲಾಗ್ತಿಲ್ಲ ಅಂತ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಧರಣೇಂದ್ರರಿಗೆ ನ್ಯಾಯ ಒದಗಿಸೋಕೆ ಮತ್ತು ಕಲ್ಯಾಣಾಧಿಕಾರಿ ಡೆಪ್ಯುಟೇಷನ್ ರದ್ದುಪಡಿಸೋಕೆ ಜನವರಿ 27ರಂದು ಶಾಂತ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ತಮ್ಮಯ್ಯ ಅವರು ತಿಳಿಸಿದ್ದಾರೆ. ನಮಗೆ ಎರಡು ಅಂಶಗಳನ್ನು ಮುಖ್ಯವಾಗಿ ನಮ್ಮ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇದು ಧರಣೇಂದ್ರ ಅಂತ ಹೇಳಿ ನಮ್ಮ ಬ್ಲೈಂಡ್ ಇಲ್ಲೇ ಇದ್ದಾರೆ. ಇವರು 25 ವರ್ಷದಿಂದ ಗೌರ್ಮೆಂಟ್ ಆಸ್ಪತ್ರೆ ಒಳಗಡೆ ಆವರಣದಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ ಅವರಿಗೆ. ಸ್ವಯಂ ಉದ್ಯೋಗ ಮಾಡಿಕೊಂಡು ಗೌರವ ಜೀವನ ನಡೆಸ್ತಾ ಇದ್ದಾರೆ. ಇವ್ರಿಗೆ 18ನೇ ಇಸ್ವಿಲಿ ಹೊಸ ಬಿಲ್ಡಿಂಗ್ ಕಟ್ತೀವಿ, ಅದೆಷ್ಟೋ 300 ಹಾಸಿಗೆನ, ಅದೆಷ್ಟಪ್ಪ 300 ಹಾಸಿಗೆನ 350 ಹಾಸಿಗೆದು ಕಟ್ಟಡ ಕಟ್ತೀವಿ, ನೀವು ಅಲ್ಲಿ ತೆರವುಗೊಳಿಸಿ ಅಂತ ನೋಟಿಸ್ ಕೊಟ್ಟರು. ಅವಾಗ ನಾವು ತೆರವುಗೊಳಿಸಿ ನಮ್ಮ ಬೀದಿಗೆ ಬೀಳ್ತೀವಿ, ನಮ್ಮ ಬೇರೆ ಯಾವುದೋ ಆದಾಯ ಮೂಲ ಇಲ್ಲ, ಇಲ್ಲೇ ಎಲ್ಲರೂ ಜಾಗ ಕೊಡಿ ಅಂತ ಹೇಳಿದ್ವಿ. ಕೊಡಲ್ಲ ಅಂತ ಕೊಡೋಕ್ಕಾಗೋದಿಲ್ಲ, ನೀವು ಹೋಗ್ಬೇಕು ಹೊರಗಡೆ ಅಂತ. ಆವಾಗ ನಮ್ಮ CM ಆಫೀಸ್ನಿಂದ ಸ್ಪೆಷಲ್ ಆಫೀಸರ್ CM ನೋಡೋಕೆ ಅಂತ ಹೋಗಿದ್ವಿ. ಬೇಡ ಇದಕ್ಕೆಲ್ಲ ಯಾಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫೀಸರ್ ತೊಗೊಂಡು ಬ್ಲೈಂಡ್ಗೆ ಅವ್ರು ಎಲ್ಲಿ ಹೋಗ್ತಾರ್ರಿ, ಅಲ್ಲಿ ಆಸ್ಪತ್ರೆಗೆ ಬೇಕಾದಷ್ಟು ವಿಶಾಲವಾದ ಜಾಗ ಇದೆ, ಎಲ್ಲರೂ ಒಂದು ಕೊಡ್ರಿ ಜಾಗನ ಅಂತ. ಆಮೇಲೆ ಆಯಿತು ಅಲ್ಲಿ ಕಳಿಸಿ ಸರ್ ಕೊಡ್ತೀವಿ ಅಂದರು. ಅಲ್ಲಿಂದ ಬಂದಮೇಲೆ ನಾವು ಒಂದ್ಸರಿ DC ನೋಡಿದ್ವಿ. DC ಗೂ ಫೋನ್ ಮಾಡಿ ಹೇಳಿದ್ರು ಅವರು CM ಆಫೀಸಿಂದ. DC ಅವಾಗ ಪ್ರಿಯಾಂಕಾ ಮೇರಿ ಅಂತಿದ್ರು, ಸ್ವಲ್ಪ ಶಾರ್ಟ್ ಟೈಮಲ್ಲಿ ಇಲ್ಲಿ ಬಂದಿದ್ರು. ಅವರು ಕೃಷ್ಣಮೂರ್ತಿ ಅಂತ ಹೇಳಿ ಅವ್ರನ್ನ ಆಫೀಸ್ಗೆ ಬಂದು ಇಲ್ಲಿ ಮನೇಲಿ ಎಲ್ಲ ಹೋಗ್ತಾರೆ ಬ್ಲೈಂಡು ಹಂಗೆ ಅಂತೇಳಿ ಅವರು ಕಳಿಸ್ಬಿಟ್ಟು ಹೇಳಿದ್ರು. ಅವಾಗಂದು ತೊಗೊಂಡೋಗಿ ಒಂದು ಇವ್ರಿಗೆ ಹೆಂಗೋ ಕಲೆಕ್ಟ್ ಮಾಡ್ಬೋದಂದು ಆಟಕ್ಕೋ ಏನೋ ತೊಗೊಂಡೋಗಿ ಹಾಕಿದ್ರು, ತಗೊಂಡೋಗಿ ಮೂಲ ಕೊಟ್ಟರು. ನಾವು ಬಿಲ್ಡಿಂಗ್ ಕಟ್ಟಿದ ಮೇಲೆ ಮಕ್ಕಳಕ್ಕೆ ಮಾಡಿಸ್ಕೊಡ್ತೀವಪ್ಪ, ನಿಮಗೆ ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಿಲ್ಡಿಂಗ್ ಕಟ್ಟ ಅಲ್ಲಿ ಇಡೋದಕ್ಕೆ ಅಲ್ಲಿ ಹೇಳಿ ನಾವೇನು ಮಾಡಿದ್ವಿ, ಬೇರೆ ಎಲ್ಲರೂ ಕೊಡಿ. ಈಗ ಅವ್ರು ಕೊಟ್ಟಿರೋ ಜಾಗ ಮೂಲೆ ಆ ಕ್ವಾರ್ಟರ್ಸ್ ಕಡೆ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಗೇಟನ್ನು ಬಂದ್ ಮಾಡಿ ಸಾರ್ವಜನಿಕರ ಪ್ರವೇಶನ ನಿರ್ಬಂಧಿಸಿದ್ದಾರೆ, ಯಾರೋ ಸಾರ್ವಜನಿಕರು ಹೋಗಂಗಿಲ್ಲ ಅಲ್ಲಿ ಅಂತ. ಹಾಗಾಗಿ ಅವತ್ತಿಗೆ ಯಾವ ಜೀವನ ನಡೀತಾ ಇಲ್ಲ. ಇವಾಗ ಆ ಮೆಡಿಕಲ್ ಸ್ಟೋರು ಮತ್ತು ಜೆರಾಕ್ಸ್ ಅಂಗಡಿ ಕೊಟ್ಟಿದ್ದಾರೆ. ಆ ಜೆರಾಕ್ಸ್ ಅಂಗಡಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಕೊಡಿ, ಯಾರಿಗೂ ತೊಂದರೆ ಆಗಲ್ಲ, ಇವನಿಗೂ ಸ್ವಲ್ಪ ಜೀವನ ನಡೆಯುತ್ತೆ ಅಂತ ನಾವು ಎಷ್ಟೋ ಕೇಳ್ಕೊಂಡ್ರು ಕೊಡ್ತಾ ಇಲ್ಲ. CM ಆಫೀಸಿಂದ ಮತ್ತು ಮೆಡಿಕಲ್ ಇವರು ಎಜುಕೇಷನ್ ಡೈರೆಕ್ಟ್ರಿಂದ ಎಲ್ಲ ಬಂದು ಅದಕ್ಕೆಲ್ಲ ಏನೋ ಉತ್ತರ ಕೊಟ್ಕೊಂಡು ಇವರು ಅಲ್ಲಿ ಕೊಡೋದಾಗಲ್ಲ, ಟೆಲಿಫೋನ್ ಬೂತ್ ಅಂತ ಕೊಟ್ಟಿರೋದ್ರಿಂದ ಅದು ನಡೆಯೋದಿಲ್ಲ, ಟೆಕ್ನಾಲಜಿ ಮುಂದುವರೆದಿದೆ. ಇವಾಗ ಯಾರು ಪತ್ರಿಕಾಗೋಷ್ಠಿಯಲ್ಲಿ ಅಂಧರ ಒಕ್ಕೂಟದ ಚಂದ್ರಶೇಖರ್, ಬಾಬು, ಧರಣೇಂದ್ರ ಹಾಗೂ ಸುದರ್ಶನ್ ಇತರರು ಉಪಸ್ಥಿತರಿದ್ದರು.